ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಬನ್ನಿ ಮರದ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಖಂಡಿತ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಎಲ್ಲ ಪೂಜೆ ಯಾವ ರೀತಿ ಮಾಡಬೇಕು, ನವರಾತ್ರಿಯ ಘಟಸ್ಥಾಪನೆಯನ್ನು, ದೀಪದ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ನಾವು ಬನ್ನಿ ಮರದ ಪೂಜೆ ಅಥವಾ ಶಮಿ ವೃಕ್ಷದ ಪೂಜೆ ಮಾಡೋದ್ರಿಂದ ನಮಗಾಗುವಂತಹ ಲಾಭಗಳೇನು, ನಮ್ಮ ಸಂಕಲ್ಪಗಳು ಯಾವ ರೀತಿಯಾಗಿ ಬೇಗನೆ ಶೀಘ್ರವಾಗಿ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇರುತ್ತೆ. ಖಂಡಿತ ಕೊನೆವರೆಗೂ ನೋಡಿ. ನಿಮಗೆ ಒಂದು ಒಳ್ಳೆ ಮಾಹಿತಿ ಕೂಡ ಸಿಗುತ್ತೆ. ಹಾಗೆ ಇದರಿಂದ ಒಂದು ಒಳ್ಳೆ ಉಪಯೋಗ ಕೂಡ ನೀವು ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಷನ್ ನೀವೇ ಫಸ್ಟ್ ನೋಡ್ಬೋದು. ನಾವು ನವರಾತ್ರಿಲಿ ನವದುರ್ಗೆಯರನ್ನು ಆರಾಧನೆ ಮಾಡ್ತೀವಿ. ಯಾಕೆ ಆರಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ, ನವದುರ್ಗೆಯರು ಮಹಿಷಾಸುರನ ಒಂದು ಅವತಾರ, ಅಂದರೆ 9 ಅವತಾರಗಳಲ್ಲಿ ಮಹಿಷಾಸುರನನ್ನು ಕೊಂದಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿಯನ್ನು ನಾವು ಆರಾಧನೆ ಮಾಡ್ತೀವಿ. ನವರಾತ್ರಿ ಅಂತ ಹೇಳಿದ್ರೆ 9 ಅವತಾರಗಳನ್ನು ತಾಳಿದಂತಹ ದೇವಿಯ ಮಹಾತ್ಮೆ ಇರುತ್ತೆ. ನಾವು ಏನೇ ಈ ಒಂದು ನವರಾತ್ರಿಯಲ್ಲಿ ನಮ್ಮ ಸಂಕಷ್ಟಗಳು ಏನೇ ಇದ್ದರೂ ಕೂಡ ಒಂದು ವ್ರತದ ಮೂಲಕ ನಾವು ಬಗೆಹರಿಸ್ಕೋಬೋದು. ಒಂದು ವೃಕ್ಷವನ್ನು ನಾವು ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಮ್ಮ ಬಾಳು ಬಂಗಾರವಾಗುತ್ತೆ. ಬನ್ನಿ ಬಂಗಾರವಾಗಲಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಬಾಳು ಬಂಗಾರವಾಗುತ್ತೆ. ನಮ್ಮ ಯಾವುದೇ ಒಂದು ಸಂಕಲ್ಪಗಳು ಕೂಡ ಈ ಒಂದು ಬನ್ನಿ ವೃಕ್ಷದಿಂದ ನಾವು ಈಡೇರಿಸ್ಕೋಬೋದು. ಶೀಘ್ರವಾಗಿ ಫಲನ ಕೊಡುತ್ತೆ ಬನ್ನಿ ಮರದ ಪೂಜೆ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು ನೋಡುತ್ತಾ ಹೋಗೋಣ. ಬನ್ನಿ ಮರದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ನಾವು ಇಂದಿನ ದಿವಸನೇ ಎಲ್ಲನೂ, ಇವಾಗ ಏನು ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಿರೋದ್ರಿಂದ ನಾವು ನವರಾತ್ರಿಯ ಮೊದಲನೇ ದಿನವೇ, ಅಂದರೆ ನಾವು ಹಿಂದಿನ ದಿವಸನೇ ಎಲ್ಲನೂ ಕೂಡ ಕ್ಲೀನಾಗಿ ತೊಳೆದಿಟ್ಕೋಬೇಕಾಗತ್ತೆ. ಮಹಾಲಯ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆ ಇವತ್ತಾಗುತ್ತೆ. ನೆಕ್ಸ್ಟು ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಇಂದಿನ ದಿವಸನೇ ನಾವು ದೇವ್ರ ಮನೆಯ ಸಾಮಾನುಗಳೆಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಕೋಬೇಕಾಗತ್ತೆ. ಮನೆಯಲ್ಲಿ ದೀಪವನ್ನು ಹಾಕುವಂಥವರು, ಮನೆಯಲ್ಲಿ ದೀಪವನ್ನು ಉರಿಸುವಂಥವರು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಘಟಸ್ಥಾಪನೆಯನ್ನು ಮಾಡಬೇಕು. ಮೊದಲನೇದಾಗಿ ನಾವು ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹೊಸ್ಲಿಗೆ ಅರಿಶಿಣ ಕುಂಕುಮದಿಂದ ನಾವು ಅಲಂಕಾರನ ಮಾಡಿ, ಅರಿಶಿನ ಕುಂಕುಮನ ಹಚ್ಚಿ, ರಂಗೋಲಿ ಹಾಕಿ, ಅದಾದಮೇಲೆ ಮಡಿ ಬಟ್ಟೆಯನ್ನು ಹುಟ್ಟಿ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡು ನಾವು ಶಮಿ ವೃಕ್ಷದ ಹತ್ರ ಹೋಗಬೇಕು. ಶಮಿ ವೃಕ್ಷದ ಹತ್ರ ಹೋಗೋದಕ್ಕೆ ಏನೇನು ತೊಗೊಂಡೋಗ್ಬೇಕು? ಅರಿಶಿಣ ಕುಂಕುಮ ತೊಗೊಂಡೋಗ್ಬೇಕು. ಅರಿಶಿಣವನ್ನು ಸ್ವಲ್ಪ ಪೇಸ್ಟ್ ಮಾಡಿ ತೊಗೊಂಡೋಗ್ಬೇಕು. ಅದಾದಮೇಲೆ 5 ಗಂಟಿನ ದಾರ ಅಥವಾ 9 ಕುಕ್ಕಡಿ ದಾರ ಅಂತ ಬರುತ್ತೆ. 9 ಎಳೆಯ ದಾರ ಬರುತ್ತೆ. ಆ 9 ಎಳೆಯ ದಾರವನ್ನು 9 ಸಲ ಸುತ್ತಬೇಕಾಗತ್ತೆ. ಸುತ್ತೋ ಅಂಥ ಪದ್ಧತಿ ಇರೋರು ಸುತ್ತಬೋದು, ಇಲ್ಲ ಆಗಲ್ಲ ಅಂತ ಹೇಳೋರು ಬಿಡ್ಬೋದು. ಅದು ನಿಮ್ಮ ಆಪ್ಷನಲ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮಗೆ ಸುತ್ತಿದರೆ ತುಂಬಾ ಒಳ್ಳೆಯದು, ಸುತ್ತದೇ ಇದ್ರೂ ಕೂಡ ಒಳ್ಳೆಯದಾಗತ್ತೆ. ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ. ಸುತ್ತಲೇಬೇಕು ಅನ್ನೋ ಯಾವುದೇ ಒಂದು ನಿಯಮಗಳು ಇರೋದಿಲ್ಲ. ನೀವು 2 ದೀಪಗಳನ್ನು ಮುಖ್ಯವಾಗಿ ತೊಗೊಂಡೋಗ್ಬೇಕು. ಅದಕ್ಕೆ ಮುಖ್ಯವಾಗಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನೇ ಆಗಬೇಕಾಗತ್ತೆ. ಬೇರೆ ಯಾವ ಎಣ್ಣೆನೂ ಕೂಡ ಬಳಸೋದಕ್ಕೆ ಹೋಗಬಾರ್ದು. ಕೊಬ್ಬರಿ ಎಣ್ಣೆ ಹಾಕಬೇಕು, ಇಲ್ಲಾಂದರೆ ತುಪ್ಪವನ್ನು ಹಾಕಬೇಕು. 2 ಜೋಡಿ ದೀಪಗಳನ್ನು ತೊಗೊಂಡೋಗ್ಬೇಕು. ಜೋಡಿ ಬತ್ತಿಗಳನ್ನೇ ಹಾಕಬೇಕು ದೀಪಕ್ಕೆ. ಎರಡನ್ನೂ ಕೂಡ ಮನೆಯಿಂದನೇ ಸಿದ್ಧತೆ ಮಾಡಿಕೊಂಡು ತಗೊಂಡೋಗ್ಬೇಕಾಗತ್ತೆ. ಆಮೇಲೆ ಪ್ರಸಾದಕ್ಕೆ ಅಂತ ಹೇಳಿ ಏನಾದರೂ ನೈವೇದ್ಯನ ಮಾಡ್ಕೊಳ್ಳಬೇಕು. ಬಾಳೆಹಣ್ಣು ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇಲ್ಲ ಪ್ರತಿಯೊಂದು ನೀವೇನಾದರೂ ಮನೆಯಲ್ಲಿ ಪ್ರಸಾದನ ಮಾಡ್ತೀವಿ ಅಂತ ಹೇಳಿದ್ರೆ ಏನಾದರೂ ಮಾಡಿಕೊಂಡು ತೊಗೊಂಡೋಗ್ಬೋದು. ಪಾಯಸ ಆಗಿರ್ಬೋದು, ಇಲ್ಲಾಂದರೆ ರಸಾಯನ ಆಗಿರ್ಬೋದು, ಹಣ್ಣುಗಳ ರಸಾಯನ ಆಗಿರ್ಬೋದು, ಕಡಲೆ ಸಕ್ಕರೆ, ಶೇಂಗಾ ಸಕ್ಕರೆ, ಆಮೇಲೆ ಹೀಗೆ ಪ್ರತಿಯೊಂದು ನಿಮಗೆ ಅನುಕೂಲಕ್ಕೆ ತಕ್ಕನವಾಗಿ ನೀವು ಪ್ರಸಾದವನ್ನು ಮಾಡಿಕೊಂಡು ತೊಗೊಂಡೋಗ್ಬೇಕು. ಅದಾದ ನಂತರ ಅರಿಶಿಣ, ಕುಂಕುಮ, ವಿಭೂತಿ, ಗಂಧದ ಪೇಸ್ಟು, 2 ಜೋಡಿ ಬತ್ತಿಗಳು ಮತ್ತು ಜೋಡಿ ದೀಪಗಳು, ತುಪ್ಪ, ಇಷ್ಟನ್ನು ನೀವು ತೊಗೊಂಡು ಹೋಗಬೇಕು. ಪ್ರಸಾದ ಇಷ್ಟನ್ನು ತೊಗೊಂಡು ಹೋಗಿ ಒಂದು ಚೆಂಬಿನಲ್ಲಿ ನೀರನ್ನು ತೊಗೊಂಡೋಗ್ಬೇಕು. ತೊಗೊಂಡೋಗಿ ಅಲ್ಲೆಲ್ಲನೂ ಕೂಡ ಬನ್ನಿ ಮರದ ಕೆಳಗಡೆ ನೀವು ಸ್ವಚ್ಛ ಮಾಡಬೇಕು. ಆಲ್ರೆಡಿ ಮುಂಚೆನೇ ಹೋಗಿ ಪೂಜೆ ಮಾಡಿರೋರು ಇರ್ತಾರೆ, ಕೆಲವೊಂದು ಕಡೆಗಳಲ್ಲಿ ಇರ್ತಾರೆ, ಕೆಲವೊಂದು ಕಡೆಗಳಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಸ್ವಚ್ಛ ಮಾಡಿ ನೀವು ಆ ಮರದ ಬುಡಕ್ಕೆ ಅರಿಶಿಣದ ಪೇಸ್ಟನ್ನು ಹಚ್ಚಿ, ಅದಾದಮೇಲೆ ನೀವು ಅರಿಶಿಣ ಕುಂಕುಮಗಳಿಂದ ಅಲಂಕರಿಸಿ 5 ಸುತ್ತು ಇಲ್ಲ 9 ಸುತ್ತು ದಾರವನ್ನು ಸುತ್ತಿ ನಿಮ್ಮ ಸಂಕಲ್ಪವನ್ನು ಮಾಡ್ಕೋಬೇಕು. ನೀವು ಯಾವುದಕ್ಕೋಸ್ಕರ ಪೂಜೆ ಮಾಡ್ತಿದ್ದೀರಾ? ಮಕ್ಕಳಿಗೋಸ್ಕರ, ಅಥವಾ ಮದುವೆಗೋಸ್ಕರ, ಅಥವಾ ನಿಮ್ಮ ಒಂದು ಕೋರಿಕೆಗಳು ಈಡೇರೋದಕ್ಕೋಸ್ಕರ, ಅಥವಾ ಶೀಘ್ರ ಫಲ ನಮಗೆ ಸಿಗಲಿ ಅಂತ ಹೇಳಿ ನೀವು ಪೂಜೆ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ, ಸಂಕಲ್ಪನ ಮಾಡಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ ಶೀಘ್ರ ಫಲಗಳು ಲಭಿಸುತ್ತೆ. ಇಷ್ಟನ್ನು ನೀವು ಮಾಡಬೇಕು. ಇದನ್ನು ಮಾಡೋದಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ಪೂಜೆ ಮಾಡಿರಲೇಬೇಕಾಗತ್ತೆ. ಮನೆಯಲ್ಲಿ ಪೂಜೆ ಮಾಡಿ, ಮನೆಯಲ್ಲಿ ಹೊಸ್ಲಿಗೆ ರಂಗೋಲಿ ಹಾಕಿ,
ಅದಕ್ಕೆ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ ನಿಮ್ಮ ಮನೆಯ ಮುಂದೆ ಕೂಡ ರಂಗೋಲಿನ ಹಾಕಿ ಅದನ್ನು ದಾಟ್ಕೊಂಡೆ ನೀವು ಶಮಿ ವೃಕ್ಷಕ್ಕೆ ಹೋಗಬೇಕು. ಇದು ಒಂದು ನಿಯಮ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನು ಚಾಚು ತಪ್ಪದೆ ಮಾಡಿದ್ದೇ ಆಗಿದ್ದಲ್ಲಿ ತುಂಬಾ ಒಳ್ಳೆಯದಾಗತ್ತೆ. ಶೀಘ್ರ ಫಲಗಳನ್ನು ನೀವು ನೋಡ್ತೀರಾ. ಹಾಗೆಯೇ ಮನೆಯಲ್ಲಿ ಘಟಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು, ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು, ಮನೆಯಲ್ಲಿ ನಿಮಗೆ ಯಾವುದೇ ಸೂತಕಗಳಿಲ್ಲ, ನಮಗೆ ಯಾವುದೇ ಒಂದು ಡೇಟ್ಗಳು ಬರೋದಿಲ್ಲ ಅಥವಾ ಪೀರಿಯಡ್ಸ್ ಬರೋದಿಲ್ಲ ಅಂತ ಅನ್ನೋರು ಖಂಡಿತ ನೀವು 9 ದಿನ ನವರಾತ್ರಿ ಆರಾಧನೆಯನ್ನು ಮಾಡ್ಬೋದು, ಘಟಸ್ಥಾಪನೆಯನ್ನು ಮಾಡ್ಬೋದು. ಕ್ಲೀನಾಗಿ ಮನೆಯಲ್ಲಿ ಎಲ್ಲನೂ ಕೂಡ ಸ್ವಚ್ಛ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡ್ಬೋದು. ದೀಪವನ್ನು ಮಣ್ಣಿನ ದೀಪನೇ ಹಾಕಬೇಕು. ಮಣ್ಣಿನ ದೀಪ ಅಥವಾ ತಾಮ್ರದ ದೀಪಗಳಾದರೂ ಕೂಡ ನಡೆಯುತ್ತೆ. ಮಣ್ಣಿನ ದೀಪ ಜೋಡಿ ಬತ್ತಿಗಳನ್ನು ಹಾಕಬೇಕು. ತುದಿಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮನ ದೀಪದ ಬತ್ತಿಗೆ ಸೇರಿಸ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಅಕ್ಷತೆನ ಹಾಕಿ ಅದಕ್ಕೆ ತುಪ್ಪ, ಫಸ್ಟಿನ ದಿವಸ ನೀವು ತುಪ್ಪದಲ್ಲೇ ದೀಪನ ಹಚ್ಚಬೇಕಾಗತ್ತೆ. ತುಪ್ಪದಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಬೆರೆಸ್ಕೊಂಡು ತುಪ್ಪದಲ್ಲೇ ದೀಪನ ಹಚ್ಚಬೇಕು. ದೀಪನ ಹಚ್ಚಿ ಅದಕ್ಕೆ ಒಂದು ಮಣ್ಣಿನಲ್ಲಿ ಒಂದು ಪ್ಲೇಟ್ ಆಗಿರ್ಬೋದು, ಅಥವಾ ನೀವು ಯಾವುದರಲ್ಲಿ ಯಾವ ಪದ್ಧತಿ ಪ್ರಕಾರ ಇದೆ, ಒಂದು ದೊಡ್ಡ ತಟ್ಟೆಲಾಗಿರ್ಬೋದು ಅಥವಾ ಒಂದು ಏನಾದರೂ ಇದರಲ್ಲಿ ಹಾಕ್ಬಿಟ್ಟು ಮಣ್ಣನ್ನು ಫಸ್ಟ್ ಹಾಕಿ ಅದಕ್ಕೆ ಗೋಧಿ ಇಲ್ಲ ಅಂತ ಹೇಳಿದ್ರೆ ಭತ್ತ ಇವೆರಡನ್ನು ಕೂಡ ಹಾಕಬೇಕು. ಹಾಕಿ ಅದು ಯಾವ ರೀತಿ ಸಮೃದ್ಧಿಯಾಗಿ ಬೆಳೆಯುತ್ತೆ, 9 ದಿವಸ ಆ ಥರ ನಿಮ್ಮ ಮನೆ ಬೆಳಗತ್ತೆ ಅಂತ ಹೇಳ್ತೀವಿ. ಇದನ್ನು ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಮಾಡ್ತಾರೆ. ಇವನ್ ಎಲ್ಲ ಕಡೆನೂ ಕೂಡ ಮಾಡ್ತಾರೆ ಘಟಸ್ಥಾಪನೆನ, ದೀಪಾರಾಧನೆನ. ಬಟ್ ನಮ್ಮ ಕಡೆಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಮಾಡೋರು ಅಷ್ಟೇ ನೀವು 5 ದಿವಸ, 3 ದಿವಸ, 9 ದಿವಸ ಪೂಜೆನ ಮಾಡ್ಕೋಬೋದು. ದೀಪಾರಾಧನೆನ ಮಾಡಲೇಬೇಕಾಗತ್ತೆ. ಹಾಗಾಗಿ ದೀಪಾರಾಧನೆನ ಮಾಡಲೇಬೇಕು. ಮನೆಯಲ್ಲಿ ಮಾಡ್ತಕ್ಕಂಥವ್ರು ಅಷ್ಟೇ ಮಡಿ ಮಲ್ಲಿಗೆಯಿಂದ ಈ ಒಂದು ನವರಾತ್ರಿಯ ದೀಪ ಘಟಸ್ಥಾಪನೆಯನ್ನು ಮಾಡಬೇಕಾಗತ್ತೆ. 5 ದಿವಸ ದೀಪ ಹಾಕೋರು ಇರ್ತಾರೆ, 3 ದಿವಸ ದೀಪ ಹಾಕೋರು ಇರ್ತಾರೆ, 9 ದಿವಸ ದೀಪ ಹಾಕೋರು ಕೂಡ ಶಾಸ್ತ್ರಬದ್ಧವಾಗಿ ಕಟ್ಟುನಿಟ್ಟಾಗಿ ದೀಪವನ್ನು ಹಚ್ಚಬೇಕು. ಇದರಿಂದ ಮನೆಗೆ ತುಂಬಾ ಏಳಿಗೆ ಆಗುತ್ತೆ, ಯಶಸ್ಸಾಗುತ್ತೆ. ಹಾಗೆಯೇ ದೀಪವನ್ನು ಘಟಸ್ಥಾಪನೆ ಮಾಡಿದ ನಂತರ ನೀವು ಶಮಿ ವೃಕ್ಷಕ್ಕೆ ಹೋಗಬೇಕು, ಅಂದರೆ ಬನ್ನಿ ಮರದ ಪೂಜೆಗೆ ಹೋಗಬೇಕು. ಇಲ್ಲ ನಾವು ಘಟಸ್ಥಾಪನೆಯನ್ನು 5ನೇ ದಿವಸದಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪರವಾಗಿಲ್ಲ, ನೀವು 9 ದಿವಸ ನೀವು ಬನ್ನಿ ಮರದ ಪೂಜೆಯನ್ನು ಮಾಡ್ಕೋಬೋದು. 5 ದಿನ ಮಾಡೋರು ಇರ್ತಾರೆ, 3 ದಿವಸ ಮಾಡೋರು ಇರ್ತಾರೆ, 9 ದಿವಸ ಮಾಡೋರು ಇರ್ತಾರೆ. ಆದರೆ ಶೀಘ್ರ ಫಲಕ್ಕಾಗಿ 9 ದಿವಸ ಮಾಡಿದ್ರೇ ತುಂಬಾ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತೀವಿ. ನಮ್ಮ ಒಂದು ಏನೇ ಕೋರಿಕೆಗಳಿದ್ರೂ ಕೂಡ ಆದಷ್ಟು ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬನ್ನಿ ಮರದ ಪೂಜೆ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು. ದೇವತೆಗಳು 9 ದೇವತೆಗಳು ಕೂಡ ನಾವೇನೇ ಕೇಳಿದ್ರು ಕೂಡ ಬೇಗನೆ ಅಸ್ತು ಅನ್ನೋ ಅಂಥ ಒಂದು ಇದು ಅಂತ ಹೇಳಿದ್ರೆ ಅದು ನವರಾತ್ರಿ. ಅವರು ಬೇಗನೆ ಶೀಘ್ರ ಫಲವನ್ನು ಕೊಡುವಂತಹ ಒಂದು ಹಬ್ಬ ಅಂತ ಹೇಳಿದ್ರೆ ಅದು ನವರಾತ್ರಿ ಹಬ್ಬ ಆಗಿರುತ್ತೆ. ಹಾಗಾಗಿ ನಾವು ಬನ್ನಿ ಮರವನ್ನು ನಾವು ಎಷ್ಟೇ ಕೋರಿಕೆಗಳಿದ್ರು ಏನೇ ಇದ್ರೂ ಕೂಡ ಬನ್ನಿ ಪೂಜೆ ಮಾಡೋದ್ರಿಂದ ನಮಗೆ ಶೀಘ್ರ ಫಲಗಳು ಲಭಿಸುತ್ತೆ. ಹಾಗಾಗಿ ನಾವು ಬನ್ನಿ ಪೂಜೆನ ಕಟ್ಟುನಿಟ್ಟಾಗಿ ಶಾಸ್ತ್ರಬದ್ಧವಾಗಿ ಸಾಂಪ್ರದಾಯಿಕವಾಗಿ ಆಚರಣೆನ ಮಾಡಬೇಕಾಗತ್ತೆ. ಹಾಗೆಯೇ ನೀವು ಇದಕ್ಕೆ ನಾನು ಹೇಳಿದ್ನೆಲ್ಲ ಫಲತಾಂಬೂಲಗಳನ್ನು ತಗೊಂಡೋಗ್ಬೇಕು. ಅಡಿಕೆ ಎಲೆ ಈ ಥರ ಬನ್ನಿ ಮರದ ವೃಕ್ಷಕ್ಕೆ ಎಲ್ಲನೂ ತಗೊಂಡೋಗಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ನೀವು ಯಾವುದನ್ನು ತಗೊಂಡೋಗದೆ ಇದ್ರೂ ಪರವಾಗಿಲ್ಲ, ಅರಿಶಿನ ಕುಂಕುಮ, ಜೋಡಿ ದೀಪಗಳು, ಜೋಡಿ ಬತ್ತಿಗಳು, ಹಾಗೆಯೇ ಸ್ವಲ್ಪ ಪ್ರಸಾದ ಇಷ್ಟನ್ನು ತಗೊಂಡೋಗಿ ನೀವು ಆರಾಧನೆ ಮಾಡಿ ನಿಮ್ಮ ಸಂಕಲ್ಪಗಳೆಲ್ಲನೂ ಕೂಡ ಹೇಳಿಕೊಂಡು 9 ಸುತ್ತು ನೀವು ಬನ್ನಿ ಮರವನ್ನು ಪ್ರದಕ್ಷಿಣೆ ಮಾಡಬೇಕು. ಮಾಡಿದ್ದೇ ಆಗಿದ್ದಲ್ಲಿ ನೋಡಿ ನಿಮ್ಮ ಸಂಕಲ್ಪಗಳು ಯಾವ ರೀತಿಯಾಗಿ ಈಡೇರುತ್ತೆ ಅಂತ. ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಬ್ಬರು ಕೂಡ ಮಾಡ್ಬೋದು. ಇದರಲ್ಲಿ ಯಾವುದೇ ಒಂದು ಇದಿಲ್ಲ, ಗಂಡು ಮಕ್ಕಳು ಮಾಡೋಬಾರ್ದು ಹೆಣ್ಮಕ್ಳಷ್ಟೇ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಗಂಡು ಮಕ್ಕಳು ಕೂಡ ಮಾಡಬಹುದು, ಹೆಣ್ಮಕ್ಳು ಕೂಡ ಮಾಡಬಹುದು. ಶೀಘ್ರ ಫಲಕ್ಕಾಗಿ ಹಾಗೆಯೇ ಮದುವೆ, ಸಂತಾನ ಭಾಗ್ಯ, ನಮ್ಮ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೆಯ ಒಂದು ಏಳಿಗೆ ಆಗಿರ್ಬೋದು, ಮನೆಯಲ್ಲಿ ಕಷ್ಟಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಪೂಜೆ ಶೀಘ್ರ ಫಲವನ್ನು ಕೊಡುತ್ತೆ. ಈ ವಿಡಿಯೋ ಯಾರಿಗೆ ಇಷ್ಟ ಆಗುತ್ತೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆಯದಾಗಲಿ. ಶುಭ.